ಅಮ್ಮರೇ ನೀವಾದ್ರೂ ಹೇಳಿ ಅಮ್ಮ. ರಾಹುಲ್ ಅವ್ರಿಗೆ ಅರ್ಥ ಆಗೋ ಹಾಗೆ ನೀವೇ ಹೇಳಿ ಅಮ್ಮ. ಏನೇ ನಿನ್ ಬಗ್ಗೆ ಅವರು ಇವರು ಯಾಕೆ ಮಾತಾಡ್ಬೇಕು? ನಿನ್ನನ್ನ ಈ ಮನೇಲಿ ಇರಿಸ್ಕೊಳ್ಳೋದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಮೊದಲು ಎದ್ದೇಳಿಲಿಂದ. ಬನ್ನಿ ಇನ್ಸ್ಪೆಕ್ಟ್ರೆ. ಇನ್ಸ್ಪೆಕ್ಟ್ರೆ ನೋಡಿ, ಈಗಲಾದ್ರೂ ನಾನು ಹೇಳಿದ್ ನಂಬ್ತೀರಾ? ಬನ್ನಿ ಮಾವ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ನೋಡು, ಇಲ್ಲಿವರೆಗೂ ನಿನ್ನ ಐಡೆಂಟಿಟಿಗೋಸ್ಕರ ನಮ್ಮವ್ರನ್ನೆಲ್ಲ ಬೇಡ್ಕೊಂಡಲ್ಲ, ನೀನ್ ಯಾರು ಅಂತ ಹೇಳೋದಕ್ಕೆ ಕರೆಕ್ಟ್ ಪರ್ಸನ್ ಬಂದಿದ್ದಾರೆ. ಮಾವ ಹೇಳಿ, ಇವಳು ಸರಸು ಅಲ್ಲ ಭಾಷಿಣಿ ಅಂತ ಹೇಳಿ, ಇವಳಿಗೊಂದು ಫ್ಯಾಮಿಲಿ ಇದೆ ಅಂತ ಹೇಳಿ, ನಮಗ್ ಚೀಟ್ ಮಾಡೋಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿ. ಈ ಮಹಾ ನಟಿ ಜೊತೆ ನಮ್ಮವ್ರೆಲ್ರಿಗೂ ಅರ್ಥ ಆಗೋ ತರ ಹೇಳಿ ಮಾವ. ಭಾಷಿಣಿ ಯಾರು ರಾಹುಲ್? ಏನ್ ಮಾತಾಡ್ತಾ ಇದ್ದೀರಾ ಮಾವ? ಇವಳು ಸರಸು ಅಲ್ಲ ಭಾಷಿಣಿ ಅಂತ ನಿರೂಪಿಸೋದಕ್ಕೆ ನೀವೇ ಅಲ್ವಾ ತುಂಬಾ ಸಲ ಹೇಳೋ ಪ್ರಯತ್ನ ಪಟ್ಟಿದ್ದು. ಈಗೇನ್ ಮಾವ ಹೀಗೆ ಹೇಳ್ತಾ ಇದ್ದೀರಾ? ನಿನ್ನ ಪಕ್ಕದಲ್ಲಿರೋದು ಸರಸು. ನನ್ನ ಹೆತ್ತ ಮಗಳು. ಅವಳನ್ನ ಹೊರಗಾಕ್ಬೇಕು ಅಂತ ಸುಳ್ಳು ಹೇಳ್ತಿದ್ಯಾ? ಅಷ್ಟೇ ಹೊರತು ನಾನ್ ನಿರೂಪಿಸ್ಬೇಕು ಅನ್ಕೊಳ್ಳಿಲ್ಲ. ನಿನ್ ತಪ್ಪನ್ನ ನನ್ನ ಮೇಲೆ ಹಾಕೋಕ್ ಪ್ರಯತ್ನ ಮಾಡ್ಬೇಡ ರಾಹುಲ್. ನೋಡಿ ಇನ್ಸ್ಪೆಕ್ಟ್ರೆ, ಈಗಲಾದ್ರೂ ನಂಬ್ತೀರಾ? ನನ್ನ ಮಗಳಿಗೆ ಮನೇಲಿ ಅಪಾಯ ಇದೆ ಅಂತ ಹೇಳಿದ್ರೆ ಇಲ್ಲ ಅಂತ ನೀವು ವಾದ ಮಾಡಿದ್ರಿ. ಹೋಗ್ಲಿ, ಈಗಲಾದ್ರೂ ನಂಬ್ತೀರಾ? ಎಲ್ಲರೂ ಸೇರ್ಕೊಂಡು ಈ ಮನೆಯಿಂದ ಹೊರಗೆ ಹಾಕೋಕ್ ನೋಡ್ತಿದ್ದಾರೆ. ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಸೊಸೆನಾ ನಾನೇ ಅದಕ್ಕೆ ಹೊರಗಡೆ ಕಳಿಸ್ಬೇಕು? ಸೊಸೆ ಯಾರು? ಇದು ನನಗೂ ಮಾವನಿಗೂ ಮಧ್ಯೆ ಇರೋ ಸಮಸ್ಯೆ. ನಮಗೆ ಪರಿಹರಿಸ್ಕೊಳ್ಳೋದು ಬಿಟ್ಬಿಡಿ. ಇದರಲ್ಲಿ ಯಾರು ಬರಬೇಡಿ, ಮಾತಾಡಬೇಡಿ. ಮಾವ ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಬದಲಾಗಿದ್ದೀರಾ? ನಾನು ಬದಲಾಗಿಲ್ಲ ರಾಹುಲ್. ನಿನಗೆ ನಿಜ ಗೊತ್ತಾಗ್ತಾ ಇಲ್ಲ. ಅವಳು ಭಾಷಿಣಿ ಅಲ್ಲ, ಸರಸು. ಈ ನಿಜಾನ ನೀನ್ ನಂಬು, ಹಾಗೆ ಯಾವ ಸಮಸ್ಯೆನೂ ಇರಲ್ಲ. ಜಗದೀಶ್ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ? ಭಾಷಿಣಿನ ಸರಸು ಅಂತ ಯಾಕೆ ಹೇಳ್ತಿದ್ದಾನೆ? ಒಂದ್ ವೇಳೆ ಭಾಷಿಣಿಯನ್ನ ಜಗದೀಶ್ ಅಂತ ತಿಳ್ಕೊಂಡು ಸಹಾಯ ಮಾಡೋಕೆ ಹೇಳಿದ್ಲು ಏನೋ? ಅರ್ಥ ಆಯ್ತು. ನೀವು ಕೂಡ ಇವ್ರ ಹಾಗೇನೆ ಬದಲಾಗಿ ಈ ನಾಟಕ ಮಾಡೋ ವ್ಯಕ್ತಿಗೆ ಸಹಾಯ ಮಾಡ್ತಿದ್ದೀರಾ. ಎಸ್ ಐ ಅವರೇ, ನೀವೇನೋ ಅವ್ರು ಹೇಳಿದ ಸುಳ್ಳನ್ನ ನಂಬಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ಏನ್ ಸರ್ ಇದು? ನೋಡಿ ರಾಹುಲ್ ಅವರೇ, ನಾವು ನಿಜ ಏನು ಅಂತ ತಿಳ್ಕೊಳಕ್ಕೆ ಇಲ್ಲಿ ಬಂದಿರೋದು. ನೋಡಮ್ಮ, ನೀನೇ ಸರಸು ಅನ್ನೋದಕ್ಕೆ, ನೀನೇ ರಾಹುಲ್ ಅವ್ರ ಹೆಂಡತಿ ಅನ್ನೋದಕ್ಕೆ ಏನಾದ್ರೂ ಬಲವಾದ ಆಧಾರ, ಸಾಕ್ಷಿ ಇದ್ರೆ ತೋರಿಸಿ. ನನ್ನ ಕತ್ತಲ್ಲಿ ನಮ್ ರಾಹುಲ್ ಅವ್ರು ಕಟ್ಟಿರೋ ತಾಳಿನೇ ಸಾಕ್ಷಿ. ಇಲ್ಲ ಎಸ್ ಐ ಅವರೇ, ಅದು ತಾಳಿ ಅಲ್ಲ, ಅದೆಲ್ಲ ನಾಟಕ ಅಷ್ಟೇ. ಬೇಕು ಅಂತಾನೆ ಅವಳೆ ಕುತ್ತಿಗೆ ಹಾಕೊಂಡಿದ್ದಾಳೆ.
ದುಡ್ಡುಗೋಸ್ಕರ ನಾಟಕ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾಳೆ. ಅಂಥದ್ರಲ್ಲಿ ತಾಳಿ ಕಟ್ಕೊಳ್ಳೋದು, ಸುಳ್ಳು ಹೇಳೋದು ಅವಳಿಗೆ ಅಭ್ಯಾಸನೇ ಸರ್. ಎಸ್ ಐ ಅವರೇ, ನೀವು ನಂಬೇಡಿ. ನಾನು ಹೇಳ್ತಿಲ್ಲ ಸರ್. ನನ್ನ ಗಂಡನೇ ಸುಳ್ಳು ಹೇಳ್ತಿದ್ದಾರೆ. ಅವ್ರನ್ನ ಹೆತ್ತ ತಾಯಿ, ನೀವೆಲ್ಲರೂ ಗೌರವಿಸೋ ದೊಡ್ಡ ವ್ಯಕ್ತಿ ನಮ್ಮಮ್ಮ ಅವರನ್ನೇ ಕೇಳಿ. ನಾನು ಸರ್ಸು ಅಲ್ಲ ಅಂತ ಅವ್ರು ಒಂದು ಮಾತು ಹೇಳಿದ್ರು ಸಾಕು. ಇನ್ನೊಂದು ಕ್ಷಣ ಕೂಡ ನಾನು ಇಲ್ಲಿರೋದಿಲ್ಲ. ನಾ ಹೊರಟೋಗ್ತೀನಿ. ಬೇಡ, ಅವರನ್ನ ಮಾತ್ರ ನೀವು ನಂಬಲೇಬೇಡಿ. ಅವ್ರನ್ನೇನು ಕೇಳಬೇಡಿ. ಈ ಇಡೀ ನಾಟಕಕ್ಕೆ ಡೈರೆಕ್ಟರ್, ಸ್ಕ್ರೀನ್ ಪ್ಲೇ ರೈಟರ್ ಎಲ್ಲ ಇವರೇನೆ. ಇದೆಲ್ಲ ನಾಟಕ ಎಸೆ ಅವರೇ ಇವಳಿಂದ ಇದನ್ನೆಲ್ಲ ಮಾಡಿಸ್ತಿರೋದು. ರಾಹುಲ್ ಅವರೇ, ಪ್ಲೀಸ್ ಸ್ವಲ್ಪ ಹೊತ್ತು ನೀವು ಆರಾಮಾಗಿರಿ. ಮೇಡಮ್, ನೀವು ಹೇಳಿ. ಇವಳು ಭಾಷಿಣಿ ಅಲ್ಲ, ನನ್ನ ಸೊಸೆ ಸರ್ಸು, ರಾಹುಲ್ ಹೆಂಡತಿ. ಈ ಮನೆ ಸೊಸೆ, ಇದು ನಿಜ. ಸಾಕ ಎಸ್ ಐ ಸರ್? ಇದಕ್ಕಿಂತ ಬೇರೆ ಆಧಾರ, ಸಾಕ್ಷಿ ಏನಾದ್ರೂ ಬೇಕಾ? ಇದು ನಿಜ ಅಲ್ಲ ಎಸ್ ಐ ಅವರೇ. ಇವರೆಲ್ಲರೂ ಸೇರಿ ನನಗೆ ಮೋಸ ಮಾಡ್ತಿದ್ದಾರೆ. ನೀವು ಇದನ್ನ ನಂಬೇಡಿ. ರಾಹುಲ್ ಅವರೇ, ಪ್ಲೀಸ್. ಸರ್ಸು ತಂದೆಯಾದ ಜಗದೀಶ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೇ ನಿಜ ಅಂತ ಸತ್ಯಕ್ಕೆ ಇನ್ನೊಂದು ಹೆಸರಾದ ನಿಮ್ ತಾಯಿನೇ ಹೇಳಿದ್ದಾರೆ. ಅಂಥದ್ರಲ್ಲಿ ನೀವು ಯಾಕಿನ್ನ ಒಪ್ಕೊಂತ ಇಲ್ಲ? ಇಲ್ಲಿ ನೋಡಿ, ನಿಮ್ಗೆ ನಿಮ್ ವೈಫ್ ಮೇಲೆ ಏನೋ ಪ್ರಾಬ್ಲಮ್ ಇದ್ರೆ ಕೋರ್ಟಲ್ಲಿ ನೋಡ್ಕೊಳ್ಳಿ. ಅಷ್ಟು ಬಿಟ್ಟು ಈ ತರ ಮಾತಲ್ಲೇ ಹೆರಾಸ್ ಮಾಡೋದು, ಮನೆಯಿಂದ ಆಚೆ ಹಾಕೋದು, ಮ್ಯಾನ್ ಹ್ಯಾಂಡಲ್ ಮಾಡೋದು ಕಾನೂನಿಗೆ ವಿರುದ್ಧ. ರಾಹುಲ್ ಅವರೇ, ಇವತ್ತಿಂದ ಸರ್ಸುಗೆ ಏನೇ ಆದ್ರೂ, ನಿಮ್ಮಿಂದ ಅವಳಿಗೆ ಯಾವುದೇ ಚಿಕ್ಕ ಸಮಸ್ಯೆ ಆದ್ರೂ ಯೋಚನೆನೂ ಮಾಡದೆ ಅರೆಸ್ಟ್ ಮಾಡ್ಬಿಡ್ತೀನಿ. ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ನಾನ್ ಬೇಲಬಲ್ ಅಫೆನ್ಸ್. ಅದನ್ನ ತಲೆಲಿಟ್ಕೊಳ್ಳಿ. ಬರ್ತೀನಿ ಜಗದೀಶ್ ಅವರೇ, ನಡೀರಿ. ರಾಹುಲ್ ಅವರೇ, ಇವಾಗಾದ್ರೂ ನಂಬ್ತೀರಾ? ಒಂದ್ ಕಡೆ ಅಮ್ಮವ್ರು ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ನಮ್ಮಪ್ಪ ಕೂಡ ಹೇಳ್ತಿದ್ದಾರೆ. ನೀವ್ ಹೀಗ್ ಮೊಂಡ್ತನ ಮಾಡಿದ್ರೆ ಹೇಗೆ ಹೇಳಿ? ನಾನೇ ನಿಮ್ ಸರ್ಸು ರಾಹುಲ್ ಅವರೇ, ನನ್ನ ನಂಬಿ. ಮುಚ್ಚ ಬಾಯಿ. ನಿಂದು ಒಂದ್ ಜೀವನನೇನೆ. ಇನ್ನು ಪ್ರೀತಿಯಿಂದ ನಾಟಕ ಮಾಡ್ಕೊಂಡು ನೀನೇ ಸರಸು ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇದೀಯಾ. ಇನ್ನೆಷ್ಟು ಅಂತ ನಾಟಕ ಮಾಡ್ತೀಯ? ಇನ್ನು ಎಷ್ಟು ಜನರ ಹತ್ರ ಸಹಾಯ ಕೇಳ್ತೀಯ? ಇನ್ನೆಷ್ಟೇ ಕುತಂತ್ರ ಮಾಡಿದ್ರು ನೀನು ಈ ಮನೆಯಲ್ಲಿ ಇರಬಹುದು. ಆದ್ರೆ ನನ್ನ ಮನಸ್ಸಲ್ಲಿ, ನನ್ನ ಹೆಂಡತಿ ಸ್ಥಾನದಲ್ಲಿ ನೀನ್ ಯಾವತ್ತಿಗೂ ಬರೋದು ಇಲ್ಲ, ಇರೋದಕ್ಕೂ ಆಗಲ್ಲ. ಅಮ್ಮ ಸರ್ಸು, ಈ ಮನೇಲಿ ಸ್ಥಳ ಸಂಪಾದನೆ ಮಾಡ್ದಂಗೆ ಅಳಿಯಂದ್ರ ಕೋಪನೂ ನೀನ್ ಗೆಲ್ಬೇಕು. ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡಿಬೇಕು. ಇನ್ನು ಮುಂದೆ ನಿನ್ ಜೀವನದಲ್ಲಿ ಸಂತೋಷನೇ ಹೊರತು ಇನ್ಯಾವ ಸಮಸ್ಯೆನೂ ಇರಲ್ಲ, ಬರಲ್ಲ. ಇವರೇನು ಅವಳನ್ನ ಮಗಳು ಅಂತ ಕರೀತಿದ್ದಾರೆ? ಇವಳು ಭಾಷಿಣಿ ಅಲ್ವಾ? ಏನೋ ನಡೀತಿದೆ. ಸಮಥಿಂಗ್ ಇಸ್ ರಾಂಗ್.
ಕಣ್ ಕಾಣಿಸುತ್ತಾ? ನೀನು ವರುಣ್ ಅಲ್ವಾ? ನಮ್ಮ ವರುಣ್ ಅಲ್ವಾ? ಎಕ್ಸಾಕ್ಟ್ಲಿ ಆಂಟಿ, ಇಟ್ಸ್ ಮೀ ವರುಣ್. ಎಷ್ಟು ವರ್ಷ ಆಗೋಯ್ತೋ ನಿನ್ನ ನೋಡಿ. ನನ್ನ ಅಣ್ಣ ಹೇಗಿದ್ದಾನೆ? ನಿಮ್ಮಮ್ಮ ಹೇಗಿದ್ದರು? ಫೈನ್ ಆಂಟಿ. ಇಲ್ಲೇ ನಿಂತಿದ್ಯಲ್ಲ, ಬಾ ಒಳಗಡೆ ಬಾ. ಸಂಧ್ಯಾ, ಬ್ಯಾಗ್ ತಗೊಂಡ್ ಬಾಮ್ಮ. ಬಾರು. ನೀನ್ ನಡಿಯಮ್ಮ. ಆಂಟಿ, ನಾನೇ ವರುಣ್ ಅಂತ ಹೇಗೆ ಐಡೆಂಟಿಫೈ ಮಾಡಿದ್ರಿ? ನಿನ್ ಮುಖದಲ್ಲಿರೋ ಹೋಲಿಕೆ, ಆ ನಗು, ಕೈಯಲ್ಲಿರೋ ಗಿಟಾರ್, ಇದನ್ನೆಲ್ಲ ನೋಡಿನೂ ಸಹ ಗುರ್ತು ಹಿಡಿದೆ ಹೇಗಿರ್ತೀನಿ ವರುಣ್. ಜೊತೆಗೆ ನಿಂದು ನಂದು ಒಂದೇ ರಕ್ತ ಸಂಬಂಧ. ನನ್ನ ಅಣ್ಣನ್ಗೂ ನಿಂತರನೇ ಗಿಟಾರ್ ಅಂದ್ರೆ ತುಂಬಾ ಇಷ್ಟ. ಅದೇ ನಿನ್ಗೂ ಕೂಡ ಬಂದಿದೆ ಅಂತ ಅನ್ಸತ್ತೆ. ಆಂಟಿ, ಯು ಆರ್ ಟೂ ಸ್ಮಾರ್ಟ್. ಹೇ ಅಂಕಲ್, ವಾಟ್ ಹ್ಯಾಪನ್? ನಾನಿನ್ನೂ ನೆನಪಾಗ್ಲಿಲ್ವಾ? ವರುಣ್ ರೀ, ನನ್ನ ಅಣ್ಣನ ಮಗ. ಹೇಗ್ ಮರೆಯಕ್ ಸಾಧ್ಯ? ನಿನ್ನನ್ನು ಮರ್ತಿಲ್ಲ, ನಿನ್ ಕುಟುಂಬನೂ ಮರ್ತಿಲ್ಲ. ದೂರ ಇಟ್ಟ ಮನುಷ್ಯರಲ್ವಾ? ಯಾವತ್ಗೂ ದೂರನೇ ಇಟ್ಟಿರ್ತೀರಾ ಅನ್ಕೊಂಡಿದ್ದೆ. ಹೀಗೆ ಇದ್ದಕ್ಕಿದ್ದಾಗ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಾನು ಬರೋದಕ್ಕೆ ತುಂಬಾ ಸ್ಟ್ರಾಂಗ್ ರೀಸನ್ ಇದೆ ಅಂಕಲ್. ಹಲೋ, ನಿಮ್ ಡೈಲಾಗ್ಸ್ ಮುಗ್ದಿದ್ರೆ ಇಲ್ಲೊಂದು ಕ್ಯಾರೆಕ್ಟರ್ ಇದೆ ಅಂತ ಕಾಣಿಸುತ್ತೆ. ವರುಣ್, ಇವಳು ಸಂಧ್ಯಾ, ನನ್ನ ಎರಡನೇ ಮಗಳು. ಹಾಯ್ ಸ್ಯಾಂಡಿ. ಸ್ಯಾಂಡಿನಾ? ಹಾಯ್. ಅದೇನೆ ಹಾಗ್ ಮಾಡ್ತಿದ್ಯಾ? ವರುಣ್, ನಿನ್ಗೆ ಭಾವ ಆಗ್ಬೇಕು. ಅಮೇರಿಕದಿಂದ ಬಂದಿದ್ದಾನೆ. ಏನು? ಅಮೆರಿಕದಲ್ಲಿ ನಮ್ಗೆ ಸಂಬಂಧಿಕರಿದ್ದಾರಾ? ಅವ್ರಿದ್ದಾರೆ ಅಂತ ನಿನಗಷ್ಟೇ ಅಲ್ಲಮ್ಮ, ನನಗೂ ಈಗ್ಲೇ ಗೊತ್ತಾಗಿತ್ತು. ಸುಮ್ನೆ ಇರ್ರಿ, ಎಲ್ಲದ್ರಲ್ಲೂ ನಿಮಗ್ ತಮಾಷೆನೆ. ಆಂಟಿ, ಭಾಷಿಣಿಯಲ್ಲಿ ಭಾಷಿಣಿನಾ? ಸಾರಿ ಭಾಷಿಣಿ, ಅದೇ ನಿಮ್ಮ ಅಕ್ಕ. ನಮ್ಮ ಅಕ್ಕ ನಿಮ್ಗೆ ಮೊದ್ಲೇ ಗೊತ್ತಾ? ಗೊತ್ತಾ ಅಂತ ಕೇಳ್ತಿದ್ಯಲ್ಲೇ? ಇವರು ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ನೀನಿನ್ನೂ ಹುಟ್ಟೇ ಇರ್ಲಿಲ್ಲ. ಚಿಕ್ಕವರಿಂದ ನೀನ್ ವರುಣ್ ಭಾವ ಅಕ್ಕ ಒಳ್ಳೆ ಸ್ನೇಹಿತರು. ಜಸ್ಟ್ ಫ್ರೆಂಡ್ಸ್ ಮಾತ್ರನೇ ಅಲ್ಲ ಆಂಟಿ, ನಾನು ಭಾಷಿಣಿ ವೈಫ್ ಅಂಡ್ ಹಸ್ಬೆಂಡ್. ವೈಫ್ ಅಂಡ್ ಹಸ್ಬೆಂಡಾ? ಯಾಸ್ ಆಂಟಿ, ನಾನು US ಇಂದ ಬಂದಿದ್ದು ನನ್ನ ವೈಫ್ ಭಾಷಿಣಿಗೋಸ್ಕರನೇ. ಏನ್ ಮೇಡಮ್, ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಭಾಷಿಣಿ, ರಾಹುಲ್ ನೀನು ಸರ್ಸು ಅಲ್ಲ ಅಂತ ಹೇಳ್ತಿದ್ರು. ಅವನಿಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು ಕೂಡ. ನೀನ್ ಯಾಕೆ ಮೇಲಿಂದ ಜಂಪ್ ಮಾಡಕ್ ಹೋದೆ?
ಏನಾದ್ರೂ ಹೆಚ್ಚು ಕಡಿಮೆ ಆಗೋಗ್ಬಿಟ್ರೆ ಅಂತ. ನಿನಗೆ ಅಂತ ಒಂದು ಫ್ಯಾಮಿಲಿ ಇದೆ ಅಂತ ಕೂಡ ನೀನ್ ಯಾಕೆ ಯೋಚನೆ ಮಾಡಲಿಲ್ಲ? ರಾಹುಲ್ ಮಾತನ್ನ ನೀನ್ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡೆ? ಅಂದ್ರೆ ಏನ್ ಮೇಡಮ್, ನಾನ್ ಸರ್ಸು ಅಂತ ನಿಮ್ಗೆ ಅನುಮಾನ ಇದೆಯಾ? ಆಂಟಿಗಷ್ಟೇ ಅಲ್ಲ, ನೀನ್ ಮಾಡಿರೋ ಸ್ಟಂಟ್ಸ್ ನೋಡಿದ್ರೆ ಯಾರಿಗಾದ್ರೂ ನೀನೇ ಸರಸು ಅಂತ ಅನುಮಾನ ಬಂದೇ ಬರುತ್ತೆ. ಹೌದು, ನಾನ್ ಸರ್ಸು. ನೀವು ಕೇಳಿಸ್ಕೊಂಡಿದ್ ನಿಜ. ನಾನು ಸರ್ಸುನೆ ಅಂತ ರಾಹುಲ್ ಅನ್ಕೋಬೇಕು ಅಂತಾನೆ ನಾನು ಹಾಗೆ ಮಾಡಿದ್ದು. ರಾಹುಲ್ ಅವರು ಸರ್ಸು ಬಗ್ಗೆ ಅಷ್ಟು ಎಮೋಷನಲ್ ಆಗ್ತಾ ನನ್ನ ಬ್ಲೇಮ್ ಮಾಡ್ತಿದ್ರೆ ನಾನು ಸೈಲೆಂಟ್ ಆಗಿ ಹೇಗಿರ್ಲಿ? ನಾನೇನು ರಿಯಾಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಿಜ ಗೊತ್ತಾಗ್ಬಿಡುತ್ತೆ ಅನ್ನೋ ಡೌಟಿಂದ ನಾನು ಹಾಗೆ ಮಾಡಿದೆ. ರಾಹುಲ್ ಅವರು ನನ್ನ ತುಂಬಾ ಬಲವಾಗಿ ಭಾಷಿಣಿ ಅಂತ ಅನ್ಕೊಂಡಿದ್ದಾರೆ. ಅವ್ರು ಎಷ್ಟು ಬಲವಾಗಿ ಹಾಗೆ ಅನ್ಕೋತಿದ್ದಾರೋ ನಾನು ಅಷ್ಟೇ ಬಲವಾಗಿ ಸರ್ಸು ಅಂತ ನಂಬಿಸೋದಕ್ಕೆ ಹಾಗೆ ಮಾಡೋ ಪ್ರಯತ್ನ ಮಾಡಿದೆ. ಆದ್ರೆ ಅಷ್ಟೊಂದು ರಿಸ್ಕು. ಅಷ್ಟೇ ಅಲ್ಲ, ಎಂಥ ರಿಸ್ಕ್ ಆದರೂ ತಗೋತೀನಿ ಮೇಡಮ್. ಯಾಕಂದ್ರೆ ನೀವು ನನ್ನ ಅಪ್ಪನ ಬದುಕಿಸ್ದಾಗ್ಲೇ ನಿಮ್ಮ ಮಗನ್ನ ಮಾಮೂಲಿ ಮನುಷ್ಯನ್ ಮಾಡ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದೆ. ನನ್ನ ಪ್ರಾಣ ಹೋದ್ರೂ ಸರಿ, ಕೊಟ್ಟ ಮಾತನ್ನ ತಪ್ಪಲ್ಲ. ಆ ಮಾತನ್ನ ಖಂಡಿತ ಉಳಿಸ್ಕೋತೀನಿ. ಇನ್ನೇನು ಬೇರೆ ಯೋಚನೆ ಮಾಡಬೇಡಿ. ಆ ದೇವ್ರ ದಯಿಂದ ನಿನ್ಗೆ ಯಾವುದೇ ರೀತಿ ಅಪಾಯನೂ ಆಗದೆ ಇರೋದಕ್ಕೆ ಎಲ್ಲ ಸರಿ ಹೋಯ್ತಮ್ಮ. ಇನ್ಯಾವತ್ತೂ ಇಂಥ ಕೆಲಸ ಮಾಡಬೇಡ. ಸರಿನಾ? ನಾನು ಇಷ್ಟೊಂದು ಹೇಳಿದ್ಮೇಲೂ ಕೂಡ ಇನ್ನೂ ವಾಗ್ದೇವಿ ಅವ್ರ ಮೈಂಡಲ್ಲಿ ಏನೋ ಅನುಮಾನ ಇದ್ದಾಗಿದೆ. ಇಲ್ಲಮ್ಮ, ನನಗೆ ನಿನ್ ಮೇಲೆ ಯಾವ ಅನುಮಾನನೂ ಇಲ್ಲ. ನಮಗೋಸ್ಕರ ಇಷ್ಟೊಂದು ಸಾಹಸ ಮಾಡೋ ಕೇಳ್ದಿದ್ ನಿನ್ನ ನಾವು ನಮ್ದೇ ಹೋದ್ರೆ ಇನ್ಯಾರು ನಂಬ್ತಾರೆ ಹೇಳು? ನಮ್ಮ ಭಯ ಎಲ್ಲ ರಾಹುಲ್ ಬಗ್ಗೆನೇ ಭಾಷಿಣಿ. ನಿನ್ ಮೇಲೆ ಅವನಿಗೆ ನಂಬಿಕೆ ಹೋಗಿರೋದಕ್ಕೆ ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾನೆ. ನಾವು ಅನ್ಕೊಂಡಿದ್ದೆಲ್ಲ ಮತ್ತೆ ಮೊದಲಿನ ಹಾಗೆ ಆಗಿದೆ. ನನ್ನ ನೋವು ಕೂಡ ಅದೇ. ವಾಗ್ದೇವಿ ಅವ್ರಿಗೆ ಮಾತು ಕೊಟ್ಮೇಲೆ ಕೂಡ ಯಾಕೆ ತಪ್ಪು ಮಾಡಿಬಿಟ್ಟೆ, ಹುಷಾರಾಗಿ ಯಾಕೆ ಇರೋದಕ್ಕಾಗಲಿಲ್ಲ ಅಂತಾನೆ ನನ್ನ ಮೇಲೆ ನನಗೆ ಕೋಪ ಇದೆ. ನೋಡಮ್ಮ, ನಡೆದಿದ್ರಲ್ಲಿ ನಿಂದೊಬ್ಬಳದೇ ಮಿಸ್ಟೇಕ್ ಏನೂ ಇಲ್ಲ. ಇನ್ನು ಮುಂದೆ ರಾಹುಲ್ ವಿಷಯದಲ್ಲಿ ಆಗುವಂಥ ಪ್ರತಿಯೊಂದು ಬದಲಾವಣೆಯೂ ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ. ಅದನ್ನ ನೆನ್ಪಿಟ್ಕೋ.